Good evening, everyone. This is your ray optics part 3. After long days of it, we are going to deal about your ray optics chapter class 12. Class 12th chapter ray optics discuss ಮಾಡಕೊಂತೀವಪ್ಪ ಅಂತಂದ್ರೆ ಸ್ಪೆಷಲಿ ಈ ಸೆಷನ್ ಇಂಪಾರ್ಟೆನ್ಸ್ ಯಾವ್ದು ಕೊಡ್ತೀವಪ್ಪ ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ದ problematic part which are very important for JEE examination, NEET examination and KSET examination. Correct? And this is your beautiful channel Pradeep Gowda 09 and this is your Pradeep Gowda. Okay, let's come to the point here. ಈ ಚಾಪ್ಟರ್ ಏನಪ್ಪಾ ಅಂತಂದ್ರೆ ರೇ ಆಪ್ಟಿಕ್ಸ್ ರಿಲೇಟೆಡ್ ಸೆಷನ್ ಇದೆ. ಸ್ಪೆಷಲಿ ರೇ ಆಪ್ಟಿಕ್ಸ್ ಪಾರ್ಟ್ 3 ಒಳಗಡೆ ಏನ್ ಡಿಸ್ಕಸ್ ಮಾಡಕ್ ಹೊಂಟಿವಪ್ಪ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರಿಫ್ಲೆಕ್ಷನ್ ಅಂಡ್ laws of ರಿಫ್ಲೆಕ್ಷನ್ ಅಂಡ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ಏನಂತ ಕರೆಕ್ಟಾ? ರಿಫ್ಲೆಕ್ಷನ್ ಅಂದ್ರೆ ಏನಂತೆ ಆಸ್ ಯು ಆಲ್ರೆಡಿ ನೋ ಅಬೌಟ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಆಲ್ರೆಡಿ ಏನಂತ ನಿಮ್ಗೆ ಗೊತ್ತದಪ್ಪಿ, ನೀವು ಪ್ರೀವಿಯಸ್ ಲೋವರ್ ಕ್ಲಾಸಸ್ ಇಂದ ರಿಫ್ಲೆಕ್ಷನ್ ಅನ್ನು ಸ್ಟಡಿ ಮಾಡ್ಕೊತ ಬಂದಿರಪ್ಪಿ ಆಲ್ರೆಡಿ. ರಿಫ್ಲೆಕ್ಷನ್ ಅಂದ್ರೆ ಏನು? ರಿಫ್ಲೆಕ್ಷನ್ ಅಂದ್ರೆ ಸಿಂಪಲ್ ಟರ್ಮ್ಸ್ ಒಳಗಡೆ ಏನಂತ ಕರಿತೀವಿ, ದಿಸ್ ಇಸ್ ದ ಬೌನ್ಸಿಂಗ್ ಬ್ಯಾಕ್ ಆಫ್ ಅ ಲೈಟ್ ರೇ. ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ರೇಸ್ is called reflection. Correct? ಈ ರಿಫ್ಲೆಕ್ಷನ್ ಟರ್ಮ್ ಏನೈತಲ್ಲಪ್ಪಿ, ರಿಫ್ಲೆಕ್ಷನ್ is a universal. Reflection is a universal. Reflection is a universal. Reflection ಅಂದ್ರಪ್ಪಿ ಇಟ್ ಇಸ್ ಅ ಬೌನ್ಸಿಂಗ್ ಬ್ಯಾಕ್ ಆಫ್ ಅ ಲೈಟ್ ರೇ. ಸಪೋಸ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಬಾಲ್ ಐತಿಪಿ, ಬಾಲ್ ತಗೊಂಡು ವಾಲಿಗೆ ಥ್ರೋ ಮಾಡ್ತೀನಿ, ವಾಲಿಗೆ ಥ್ರೋ ಮಾಡಿದ ತಕ್ಷಣ ಇಟ್ ವಿಲ್ ರಿಟರ್ನ್ಸ್ ಟು ಮೀ ಓನ್ಲಿ. ಬಾಲ್ ತಗೊಂಡು ಬಾಲ್ ವಾಲಿಗೆ ಹೋಗಿದ್ನಪ್ಪ, ಗಾಡಿಗೆ ಹೋಗಿದ್ನಪ್ಪ ಅಂದ್ರೆ ಗಾಡಿಲಿ ವಾಪಸ್ ಬಾಲ್ ನನ್ನ ಕಡೆನೆ ಬರ್ತೈತಿ. ಅಂದ್ರೆ ಬಾಲ್ ಏನಾಯ್ತಪ್ಪಿ, ಬೌನ್ಸ್ ಬ್ಯಾಕ್ ಆಯ್ತು. ಆ ಬೌನ್ಸ್ ಬ್ಯಾಕ್ ಆಫ್ ಅ ಬಾಲ್ ಐತಲ್ಲಪ್ಪಿ, ದಟ್ ಈಸ್ ಕಾಲ್ಡ್ ಆಸ್ ಅ ರಿಫ್ಲೆಕ್ಷನ್ ಆಫ್ ಬಾಲ್ ಅಂತ ಕರಿತೀವಿ. ಸಿಮಿಲರ್ ನಾನೇನ್ ಮಾಡ್ತೀನಿ, ಇಲ್ಲಿ ಲೈಟ್ ತಗೋತೀನಿ, ಲೈಟ್ ರೇನ ಬಾಲ್ ಮೇಲೆ ಇನ್ಸಿಡೆಂಟ್ ಮಾಡ್ತೀನಪ್ಪಿ. ಇನ್ಸಿಡೆಂಟ್ ಮಾಡಿದ ತಕ್ಷಣ ಲೈಟ್ ರೇ ಏನ್ ಮಾಡ್ತದಪ್ಪಿ, ಬೌನ್ಸ್ ಆಗಿ ರಿಟರ್ನ್ ಆಗ್ತದೆ ನನ್ನ ಕಡೆ. ಎವ್ರಿ ಟೈಮ್ ನನ್ನ ಕಡೆ ಆಗ್ಬೇಕಂತಿಲ್ಲ, ಇಟ್ ಇಸ್ ಡಿಪೆಂಡೆಂಟ್ ಆನ್ ದಿ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂಡ್ ಆಂಗಲ್ ಆಫ್ ಇನ್ಸಿಡೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ. ಅಂದ್ರೆ ರಿಫ್ಲೆಕ್ಟ್ ಅಂತೂ ಕಂಪಲ್ಸರಿ ಆಗ್ತದೆ, ಬೌನ್ಸಿಂಗ್ ಬ್ಯಾಕ್ ಅಂತೂ ಕಂಪಲ್ಸರಿ ಆಗ್ತದೆ. ದಟ್ ಬೌನ್ಸಿಂಗ್ ಬ್ಯಾಕ್ ಫಿನೋಮಿನನ್ ಐತಲ್ಪಿ, ದಟ್ ಫಿನೋಮಿನನ್ ಇಸ್ ಕಾಲ್ಡ್ ಆಸ್ ದಿ ರಿಫ್ಲೆಕ್ಷನ್. ಅದಕ್ಕೆ ಏನಂತ ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ರೇಸ್ ಇಸ್ ಕಾಲ್ಡ್ ಆಸ್ ದ ರಿಫ್ಲೆಕ್ಷನ್. ಅಂಡ್ ರಿಫ್ಲೆಕ್ಷನ್ ಟರ್ಮ್ ಐತಲ್ಲಪಿ, ದಟ್ ಈಸ್ ಅ ಫಿನೋಮಿನನ್ ಐತಲ್ಲಪಿ, ದಟ್ ಫಿನೋಮಿನನ್ ಇಸ್ ಯೂನಿವರ್ಸಲ್. ಎಲ್ಲಾ ಕಡೆ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಲೈಟ್ ಏನಾದ್ರು ನನ್ನ ಮೇಲೆ ಬಂತಪ್ಪ ಅಂದ್ರೆ ಲೈಟ್ ಕಂಪಲ್ಸರಿ ಬೌನ್ಸ್ ಆಗ್ತದೆ. ನಿನ್ ಮೇಲೆ ಲೈಟ್ ಏನಾದ್ರು ಬಿತ್ತಪ್ಪ ಅದು ಕಂಪಲ್ಸರಿ ಆಗ್ತದೆ, ಬೌನ್ಸ್ ಆಗ್ತದೆ. ಇಲ್ಲ ಒಂದು ಹಂದಿ ಐತಿಪಿ, ಹಂದಿ ಮೇಲೆ ಲೈಟ್ ಬಿತ್ತಂದ್ರೆ ಅದನ್ನು ಬೌನ್ಸ್ ಆಗ್ತದೆ. ಬೇಕಾದ ಆಬ್ಜೆಕ್ಟ್, ಎಂಟೈರ್ ಯೂನಿವರ್ಸ್ ಒಳಗಡೆ ಬೇಕಾದ ಆಬ್ಜೆಕ್ಟ್, ಎಲ್ಲಾ ಆಬ್ಜೆಕ್ಟ್ ಲೈಟ್ ಏನಾಗ್ತದ, ರಿಫ್ಲೆಕ್ಟ್ ಆಗಂತ ಕೆಪಾಸಿಟಿ ಅದ. ಮೀನ್ಸ್ ರಿಫ್ಲೆಕ್ಷನ್ ಈಸ್ ಅ ಯೂನಿವರ್ಸಲ್. ರಿಫ್ಲೆಕ್ಷನ್ ಈಸ್ ಅ ಯೂನಿವರ್ಸಲ್. ಅಂಡ್ ಸಿಮಿಲರ್ಲಿ ರಿಫ್ಲೆಕ್ಷನ್ ಈಸ್ ಅ ಯೂನಿವರ್ಸಲ್ ಅಂತ ಗೊತ್ತಾಗ. ಈ ರಿಫ್ಲೆಕ್ಷನ್ ಐತಲಪಿ, ಇಟ್ ಈಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ಟೂ ಲಾಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ. ಇಟ್ ಈಸ್ ಡಿಪೆಂಡೆಂಟ್ ಆನ್ ಟೂ ಲಾಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಯಾವ್ಯಾವ ಲಾಸ್? ಒನ್ ಈಸ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್, ಅನದರ್ ಒನ್ ಈಸ್ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್. ಇಟ್ ಈಸ್ ಜಸ್ಟ್ ಬೇಸಿಕ್ ಆಫ್ ದಿ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಸ್ಟಡಿ ಮಾಡ್ಬೇಕಾಗಿತ್ತಂದ್ರೆ ನಾವಿನ್ನ ಚಾಪ್ಟರ್ ಒಳಗೆ ಎಂಟ್ರಿ ಆಗಿಲ್ಲಪ್ಪಿ. ಚಾಪ್ಟರ್ ಒಳಗಡೆ ಎಂಟ್ರಿ ಆದಿವಪ್ಪ ಅಂತಂದ್ರ ರಿಯಾಲಿಟಿ ಸ್ಟಾರ್ಟ್ ಆಗ್ತದೆ. ಇಲ್ಲಿವರೆಗೂ ಏನು ಸ್ಟಡಿ ಮಾಡಿರ್ತೀವಲ್ಲ, ದಿಸ್ ಇಸ್ ಓನ್ಲಿ ಅಬೌಟ್ ದ ಬೇಸಿಕ್ ಟರ್ಮ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ದಿ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಏನೇನ್ ಬೇಸಿಕ್ ಟರ್ಮ್ ಬೇಕಲ್ಲಪ್ಪಿ, ದೋಸ್ ಬೇಸಿಕ್ ಟರ್ಮ್ಸ್. ರಿಫ್ಲೆಕ್ಷನ್ ಬೇಸಿಕ್ ಟರ್ಮ್, ರಿಫ್ಲೆಕ್ಷನ್ ಬೇಸಿಕ್ ಟರ್ಮ್ ಅಲ್ಲ, ದಟ್ ಇಸ್ ಅ ಮೇಜರ್ ಟರ್ಮ್. ಬಟ್ ಆಲ್ರೆಡಿ ನೀವು ಕಲ್ತಿರಿ ಅಂತ ಬೇಸಿಕ್ ಟರ್ಮ್ ಆಗ್ತೀನಿ ಅಷ್ಟೇ. ಯಾಕಂದ್ರೆ ಕ್ಲಾಸ್ 8 ಇಂದ ಸ್ಟಡಿ ಮಾಡ್ಕೊತ ಬಂದಿರಿ ರಿಫ್ಲೆಕ್ಷನ್. ಕ್ಲಾಸ್ 6 ಇಂದ ಸ್ಟಡಿ ಮಾಡ್ಕೊತ ಬಂದಿರಿ ರಿಫ್ಲೆಕ್ಷನ್ ಅಂದ್ರೆ ಅಂತ ಹೇಳಿ. ಹೌದಾ? ಇದು ರಿಫ್ಲೆಕ್ಷನ್ ಫಿನೋಮಿನನ್ ಐತಲಪ್ಪಿ, ದಿಸ್ ರಿಫ್ಲೆಕ್ಷನ್ ಫಿನೋಮಿನನ್ ಇಟ್ ಇಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ದಿ ಟೂ ಲಾಸ್. ಒಂದೇದು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ ಮೇಲೆ ರಿಫ್ಲೆಕ್ಷನ್ ಡಿಪೆಂಡೆಂಟ್ ಆಗಿರುತ್ತೆ. ಸಿಮಿಲರ್ ಸೆಕೆಂಡ್ ಮೇಲೆ ಡಿಪೆಂಡೆಂಟ್ ಆಗಿರ್ತದಪ್ಪಿ. ಬಟ್ ಫಸ್ಟ್ ಲಾ ರಿಫ್ಲೆಕ್ಷನ್ ಅಂದ್ರೆ ಏನಂತ ಬೇಕು. ಫಸ್ಟ್ ಲಾ ಅಂದ್ರೆ ಏನು? ಫಸ್ಟ್ ಲಾ ಫಸ್ಟ್ ನೋಡೋಣ, ಆಮೇಲೆ ಎಕ್ಸ್ಪ್ಲೇಷನ್ ನೋಡೋಣ. It is defined as incident ray, normal and reflected rays are lies in same plane. That is called as a first law of reflection. First law of reflection ಅಂದ್ರೆ ಏನಪ್ಪಾ ಅಂದ್ರೆ, ಇನ್ಸಿಡೆಂಟ್ ರೇ
normal and reflected ray ಐತಲ್ಲಪಿ that is called as a those should be lies in the same plane. ನಾವು ಮೂರು ಆಗಿರಬೇಕು, ಕಂಪಲ್ಸರಿ ಸೇಮ್ ಪ್ಲೇನ್ ಒಳಗಡೆ ಇರಬೇಕು. ಆ ಸೇಮ್ ಪ್ಲೇನ್ ಒಳಗಡೆ ಇದ್ವಪ್ಪ ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ ನಾವು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಒಬೇ ಮಾಡ್ಕೊಂಡು ಅನ್ಕೋತೀವಿ. ಲೆಟ್ us consider an example here. This is mirror. What do you mean by this taka taka? Taka taka ಅಂದ್ರೆ ಏನು? Taka taka ಅಂದ್ರೆ ಏನಿಲ್ಲಪ್ಪಿ? That is nothing but a coating. Coating behind the mirror. ಏನದು? Coating behind the mirror. Coating behind the mirror. ಮಿರರ್ ಹಿಂದ್ಗಡೆ ಕೋಟಿಂಗ್ ಯಾವ್ದ್ರಿಂದ ಮಾಡಿರ್ತೀವಪ್ಪ ಅಂದ್ರೆ ಸಿಲ್ವರ್ ಇಂದ ಮಾಡಿರ್ತೀವಿ. ಯಾವ್ದ್ರಿಂದ ಮಾಡಿರ್ತೀವಿ? ಸಿಲ್ವರ್ ಇಂದ ಮಾಡಿರ್ತೀವಿ. ಸಿಲ್ವರ್ ಇಂತಾನೆ ಯಾಕೆ ಮಾಡಿರ್ತೀವಿ? ಫಾರ್ ಎಕ್ಸಾಂಪಲ್ ಸರ್ ಸಿಲ್ವರ್ ಕಾಸ್ಟ್ಲಿ ಐತ್ರಿ, ಸಿಲ್ವರ್ ತಗೊಳಲ್ ಸರ್ ನಾನು, ಐರನ್ ನಮ್ಮ ಮನ್ಯಾಗ ಐರನ್ ಜಾಸ್ತಿ ಐತಿ, ಐರನ್ ತಗೊಂಡು ಕೋಟಿಂಗ್ ಮಾಡಿಸ್ತೀನಿ ಸರ್, ಅದು ಮಿರರ್ ಆಗ್ತದ? ಆಗಲ್ಲ ಸರ್. ಆಗಲ್ಲ ಸರ್. ಸಿಲ್ವರ್ ಬಿಟ್ಟು ಬೇರೆ ಬೇರೆ ಮೆಟಲ್ಸ್ ತಗೊಂಡ್ ಕೇಸಿ ನೀವು ಕೋಟಿಂಗ್ ಮಾಡಿದ್ಯಪ್ಪ ಅಂತಂದ್ರೆ ದಟ್ ಈಸ್ ನಾಟ್ ಆಕ್ಟ್ ಆಸ್ ಅ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಆಗಿ ಆಕ್ಟ್ ಆಗಲ್ಲ. ಓನ್ಲಿ ಒನ್ ರೀಸನ್ ಇಸ್ ಬಿಕಾಸ್ ಸಿಲ್ವರ್ ಐತಲ್ಲಪಿ, ಸಿಲ್ವರಿಗೆ ಬೆಸ್ಟ್ ರಿಫ್ಲೆಕ್ಟಿಂಗ್ ಪ್ರಾಪರ್ಟಿ. Silver is having best reflecting property. Means 90% of light rays will reflect back which are falls on the silver. 99 ಅಂತರೂ ಕರಿಬಹುದು. 99% of light rays ಏನ್ ಮಾಡ್ತಾವಪ್ಪ ಅಂದ್ರೆ ಸಿಲ್ವರ್ ಮೇಲೆ ಫಾಲ್ ಆಗ್ತಾವಲ್ಲಪಿ, those are reflects back. ಬಟ್ ಬೇರೆ ಬೇರೆ ಮೆಟಲ್ಸ್ ತಗೋಪಿ, ಫಾರ್ ಎಕ್ಸಾಂಪಲ್ ನನ್ನೇ ತಗೋ, ನನ್ನ ಮೇಲೆ ಲೈಟ್ ರೇಸ್ ಇನ್ಸಿಡೆಂಟ್ ಆಗತ್ತವು, ಲೈಟ್ ರೇಸ್ ಇನ್ಸಿಡೆಂಟ್ ಆಗತ್ತವಪ್ಪ ಅಂದ್ರೆ ಅವ್ನು ನಿನ್ ಮೇಲೆ ವಾಪಸ್ ಏನ್ ಮಾಡತ್ತೀನಪ್ಪಿ, ನಾನು ರಿಫ್ಲೆಕ್ಟ್ ಮಾಡತ್ತೀನಿ ನಿನ್ ಕಡೆ, ಅದಕ್ಕೆ ನಾ ಕಾಣಕತ್ತೀನಿ. ನನ್ನ ಕಡೆಯಿಂದ ರಿಫ್ಲೆಕ್ಟೆಡ್ ರೈಸ್ ನಿನ್ ಕಡೆ ಏನ್ ಬಂದ್ ರೀಚ್ ಆಗ್ತಲ್ಲಪಿ, ಅವಾಗ ಅವು ಲೈಟ್ ರೇಸ್ ರೀಚ್ ಆದಾಗ ಅಷ್ಟೇ ಏನ್ ಕಾಣ್ತೀನಿ, ನಾನು ಕಾಣ್ತೀನಿ. ಇಲ್ಲಪ್ಪ ಅಂದ್ರೆ ನಾನು ಕಾಣಲ್ಲ. ಹೌದಾ? ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಬೋರ್ಡ್ ಐತಿ, ಬೋರ್ಡ್ ಇಸ್ ವಿಸಿಬಲ್ ಟು ಅಸ್. ವಾಟ್ ಇಸ್ ದ ರೀಸನ್? ದರ್ ಇಸ್ ಅ ಸೋರ್ಸ್ ಆಫ್ ಬಲ್ಬ್. ಸೋರ್ಸ್ ಆಫ್ ಬಲ್ಬ್ ಇಂದ ಲೈಟ್ ರೇ ಇನ್ಸಿಡೆಂಟ್ ಆಗ್ತದಪ್ಪಿ. ಇನ್ಸಿಡೆಂಟ್ ಆಗಿ ಆ ರಿಫ್ಲೆಕ್ಟ್ ಆಗಿ ನನ್ನ ಕಣ್ಣಿಗೆ ರೀಚ್ ಆಗ್ತದೆ. ರಿಫ್ಲೆಕ್ಟೆಡ್ ಲೈಟ್ ರೇ ರಿಫ್ಲೆಕ್ಟ್ ಆಗಿ ನನ್ನ ಕಣ್ಣಿಗೆ ಲೈಟ್ ರೇ ರೀಚ್ ಆಗ್ತದೆ. ಅದಕ್ಕೆ ನನಗೆ ಬೋರ್ಡ್ ಕಾಣುತ್ತೆ. ಸಪೋಸ್ ನಾ ಕಣ್ ಮುಂದೆ ಹಿಡ್ಕೊಂಡಪ್ಪ ಅಂದ್ರೆ, ಕಣ್ ಮುಂದೆ ಈ ತರ ಕೈ ಹಿಡ್ಕೊಂಡಪ್ಪ ಅಂದ್ರೆ ಬೋರ್ಡ್ ಕಾಣಲ್ಲ. ವಾಟ್ ಇಸ್ ದ ರೀಸನ್? ಲೈಟ್ ರೇ ಇನ್ಸಿಡೆಂಟ್ ಆಗೈತಿ, ಆ ರಿಫ್ಲೆಕ್ಟೆಡ್ ಲೈಟ್ ನನ್ನ ಕಣ್ಣಿಗೆ ರೀಚ್ ಆಗ್ಬೇಕಂತ ಬರಾಕತ್ತಿತ್ತಪ್ಪಿ, ಮಿಡಲ್ ಏನದು ಉಪಾಕ್ ಮೀಡಿಯಂ ಐತಿ, ವಾಪಸ್ ಅಗೇನ್ ರಿಫ್ಲೆಕ್ಟ್ ಆಯ್ತು ಲೈಟ್. ನನ್ನ ಕಣ್ಣಿಗೆ ರೀಚ್ ಆಯ್ತು ರಿಫ್ಲೆಕ್ಟೆಡ್ ರೇ ಇಲ್ಲ, ಅದಕ್ಕೇನಪ್ಪ ಅಂದ್ರೆ ಬೋರ್ಡ್ ಕಾಣಲ್ಲ. ರಿಫ್ಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸಿ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ನೋಡ್ಬೇಕಾಗಿತ್ತು ಅಂದ್ರೆ ಕಣ್ಣು ಲೈಟ್ ಎರಡಿದ್ರೆ ಸಾಲಲ್ಲಪಿ. ಸಿಮಿಲರ್ಲಿ ಏನ್ ಬೇಕು? ಫಿನೋಮಿನನ್ ಆಫ್ ರಿಫ್ಲೆಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿತೌಟ್ ರಿಫ್ಲೆಕ್ಷನ್ ವಿ ಕ್ಯಾನಾಟ್ ಸಿ ದ ಆಬ್ಜೆಕ್ಟ್ಸ್. ಹೌದಾ? ದಿಸ್ ಇಸ್ ಮಿರರ್. ಮಿರರ್ ಮೇಲೆ ನಾನು ಇನ್ಸಿಡೆಂಟ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇನ್ಸಿಡೆಂಟ್ ದ ಲೈಟ್ ರೇ ಹಿಯರ್. ದಿಸ್ ಇಸ್ ಇನ್ಸಿಡೆಂಟ್ ರೇ. ಲೈಟ್ ಇನ್ಸಿಡೆಂಟ್ ಆಯ್ತು, ಅದಕ್ಕೆ ಇನ್ಸಿಡೆಂಟ್ ರೇ ಅಂತ ಕರೀತೀವಿ. ಸಿಮಿಲರ್ಲಿ ಇಟ್ ವಿಲ್ ರಿಫ್ಲೆಕ್ಟ್ಸ್, ಬೌನ್ಸ್ ಆಗ್ತದೆ, ಇಟ್ ವಿಲ್ ರಿಫ್ಲೆಕ್ಟ್ಸ್. ದಿಸ್ ಲೈಟ್ ರೇ ಇಸ್ ಕಾಲ್ಡ್ ಆಸ್ ದಿ ರಿಫ್ಲೆಕ್ಟೆಡ್ ರೇ ಅಂತ ಕರೀತೀವಿ. ಇಲ್ಲಿ ನಾನೇನ್ ಮಾಡ್ಕೊತೀನಪ್ಪ ಅಂದ್ರೆ ಇಮ್ಯಾಜಿನರಿ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊತೀನಿ. ದಾಟ್ ಇಮ್ಯಾಜಿನರಿ ಸ್ಟ್ರೇಟ್ ಲೈನ್ ಇಸ್ ಕಾಲ್ಡ್ ಆಸ್ ದಿ ನಾರ್ಮಲ್ ಅಂತ ಕರೀತೀವಿ. ನಾರ್ಮಲ್ ಅಂದ್ರೆ ಏನು? ದ ಪರ್ಪೆಂಡಿಕ್ಯುಲರ್ ಲೈನ್ ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ರಿಫ್ಲೆಕ್ಟಿಂಗ್ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದೆ ಅಂದ್ರೆ ನಾರ್ಮಲ್ ಅಂತ ಕರಿತೀವಿ. ಪರ್ಪೆಂಡಿಕ್ಯುಲರ್ ಲೈನ್ ಟು ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕಾಲ್ಡ್ ನಾರ್ಮಲ್. ಅದಕ್ಕೆ ಏನಂತ ಕರಿತೀವಿ? ನಾರ್ಮಲ್. ಪರ್ಪೆಂಡಿಕ್ಯುಲರ್ ಲೈನ್ ಟು ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕಾಲ್ಡ್ ನಾರ್ಮಲ್. ಈಗ ನಾನೇ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ತಿಳ್ಕೊ, ನನಗೆ ನಾರ್ಮಲ್ ಡ್ರಾ ಮಾಡು. ಏನ್ ಮಾಡ್ಬೇಕು? ನಾನು ಹಿಂಗದಿನಪಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅನ್ನ, ನನಗೊಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೋಬೇಕು. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ನಾರ್ಮಲ್. ಸಪೋಸ್ ಅದೇ ಲೈನ್ ಹಿಂಗ್ ಡ್ರಾ ಮಾಡಿದ್ರೆ ನಾರ್ಮಲ್ ಆಗಲ್ಲ, ಪರ್ಪೆಂಡಿಕ್ಯುಲರ್ ಇರ್ಬೇಕು. ನಾ ಹಿಂಗದೀನಿ, ಪರ್ಪೆಂಡಿಕ್ಯುಲರ್ ಇರ್ಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ನಾರ್ಮಲ್. ಇದಕ್ಕೆ ಏನಂತ ಕರಿತೀವಿ? ನಾರ್ಮಲ್ ಅಂತ ಕರಿತೀವಿ. ನಾರ್ಮಲ್ ಯಾಕೆ ಡ್ರಾ ಮಾಡ್ಕೋತೀವಪ್ಪ? ನಾರ್ಮಲ್ ಈಸ್ ಯೂಸ್ ಟು, ಎನ್ ಈಸ್ ಯೂಸ್ಡ್ ಟು measure angle of incidence and angle of reflection. Angle of incidence ಮತ್ತು angle of reflection measure ಮಾಡಲಿಕ್ಕೆ ನಾವು ನಾರ್ಮಲ್ ಡ್ರಾ ಮಾಡ್ಕೋತೀವಿ. And this is incident ray and this is normal. The angle made in between the incident ray and the normal is called as the angle of incidence. Similarly, the angle made in between the reflected ray and the normal is called as the angle of reflection. ಹೌದಾ? ಇಲ್ಲಿ ನೋಡಪ್ಪಿ, ಇದು ಯಾವ ರೇ? ಇನ್ಸಿಡೆಂಟ್ ರೇ. ಇದು ಯಾವ? ನಾರ್ಮಲ್. ಇದು ಯಾವ್ದಪ್ಪಿ? ರಿಫ್ಲೆಕ್ಟೆಡ್ ರೇ. ದೀಸ್ ತ್ರೀ ಆರ್ ಲೈಸ್ ಇನ್ ದ ಸೇಮ್ ಪ್ಲೇನ್. ಇಲ್ಲಿ ಏನಿದೆ ಕ್ವಶನ್ ಐತಲ್ಲಪ್ಪಿ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ 2 marks. Laws of reflection ಅದಲ್ಲಪ್ಪಿ, these are very very important for 2 marks. Maximum probability ಐತಿ, ಆಲ್ಮೋಸ್ಟ್ ಕೇಳೇನಪ್ಪಿ. ಡಿಫೈನ್ laws of reflection. Define laws of reflection ಅನ್ನಪ್ಪ, you have to write both the laws appear. First law, second law ಎರಡನ್ನೂ ಬರಿಬೇಕು. This is first law. Incident ray, normal,
ರಿಫ್ಲೆಕ್ಟೆಡ್ ರೇಸ್ ಆರ್ ಲೈಸ್ ಇನ್ ದ ಸೇಮ್ ಪ್ಲೇನ್. ಮೂರು ಒಂದೇ ಕಡೆ ಅದಾವ. ಫಾರ್ ಎಕ್ಸಾಂಪಲ್ ಇದು ಪ್ಲೇನ್ ಅಂತ ಕನ್ಸಿಡರ್ ಮಾಡ್ಕೋ. ಸ್ಪೆರಿಕಲ್ ಸರ್ಫೇಸ್ ಇದು ಮೀನ್ಸ್ ನಾಟ್ ಸ್ಪೆರಿಕಲ್ ಸರ್ಫೇಸ್, ದಿಸ್ ಇಸ್ ಪ್ಲೇನ್ ಸರ್ಫೇಸ್, ಪ್ಲೇನ್ ಮಿರರ್ ಇದು. ಲೈಟ್ ರೇ ಹಿಂಗ್ ಬಂತು, ರಿಫ್ಲೆಕ್ಟ್ ಆಗಿ ಹಿಂಗ್ ಬಂತು, ನಾರ್ಮಲ್ ಇಲ್ಲಿ ನೋಡ್ಲೆ. ಅಪ್ಪರ್ ಸೈಡ್ ಒನ್ ಪ್ಲೇನ್ ಅಂತ ತಗೋ, ಲೋವರ್ ಸೈಡ್ ಒನ್ ಪ್ಲೇನ್ ಅಂತ ತಗೋ. ಅಪ್ಪರ್ ಸೈಡ್ ಇಸ್ ಒನ್ ಪ್ಲೇನ್, ಲೋವರ್ ಸೈಡ್ ಇಸ್ ಒನ್ ಪ್ಲೇನ್. ಇಫ್ ಅಪ್ಪರ್ ಸೈಡ್ ಒನ್ ಪ್ಲೇನ್, ಲೋವರ್ ಸೈಡ್ ಅನದರ್ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರೆ ಲೈಟ್ ರೇ ಹಿಂಗ್ ಬಂತು, ರಿಫ್ಲೆಕ್ಟ್ ಆಯ್ತು, ನಾರ್ಮಲ್ ಇಲ್ಲಿ ಆಯ್ತು. ಮೂರು ಒಂದೇ ಕಡೆ ಅದಾವ. ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ಲೆಕ್ಟೆಡ್ ರೇ, ಮೂರು ಒಂದೇ ಕಡೆ ಅದಾವ. ಅಂದ್ರೆ ಮೂರು ಎಲ್ಲಿದಾವು? ಸೇಮ್ ಪ್ಲೇನ್ ದಾಗ. ಯಾವ್ದ ಕೆಳಗೆ ತಗೊಂಡಿ ಅಂದ್ರೆ ಇನ್ಸಿಡೆಂಟ್ ಲೈಟ್ ರೇ ಇನ್ಸಿಡೆಂಟ್ ಹಿಂಗ್ ಆಗ್ತದೆ, ರಿಫ್ಲೆಕ್ಟಿಂಗ್ ಆಗ್ತದೆ, ನಾರ್ಮಲ್ ಇಲ್ಲಿ ಇರ್ತಾವ. ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ಲೆಕ್ಟೆಡ್ ರೇಸ್ ಆರ್ ಲೈಸ್ ಇನ್ ದ ಸೇಮ್ ಪ್ಲೇನ್. ಅದೇ ಲೈಟ್ ರೇ ಹಿಂಗ್ ಇನ್ಸಿಡೆಂಟ್ ಮಾಡಿ ಹಿಂಗ್ ಬಂದು ಇನ್ಸಿಡೆಂಟ್ ಆಯ್ತಪ್ಪ, ಈ ಕಡೆ ರಿಫ್ಲೆಕ್ಟ್ ಆಯ್ತು, ನಾರ್ಮಲ್ ಹಿಂಗ್ ಐತಿ. ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ಲೆಕ್ಟೆಡ್ ರೇಸ್ ಆರ್ ಲೈಸ್ ಇನ್ ದ ಸೇಮ್ ಪ್ಲೇನ್. ಯಾವ್ದ್ರ ಹಿಂಗ್ ಪಾಸ್ ಆಗಿ ಹಿಂದ್ ಹೋಗೈತೆ, ನಾನು ಹಿಂದ ನನ್ನ ಬಾಡಿ ಥ್ರೂ ಪಾಸ್ ಆಗಿ ಹಿಂದ್ ಹೋಗೈತೆ, ಹಿಂದೆ ಯಾವ ಹೋಗಿಲ್ಲ. ಮೀನ್ಸ್ ದೀಸ್ ಆರ್ ಲೈನ್ ಇನ್ ದ ಸೇಮ್ ಪ್ಲೇನ್. ಕರೆಕ್ಟಾ? ದಿಸ್ ಇಸ್ ಕಾಲ್ಡ್ as first law of reflection. ಇದಕ್ಕೆ ಏನಂತ ಕರಿತೀವಿ ನಾವು? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಅಂತ. ಈಗ ನನಗೇನ್ ಬೇಕು? ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಬೇಕು. ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ನೋಟ್ ಮಾಡ್ಕೊಂಡ್ರಿ? ನೋಟ್ ಮಾಡ್ಕೊಂಡ್ರಿ? ಐ ಹೋಪ್ ಯು ಆಲ್ರೆಡಿ ರಿಟರ್ನ್ ಆಲ್ ದ ಥಿಂಗ್ಸ್ ಆಫ್ ಇಟ್. and next second law of reflection ಬೇಕು. second law of reflection. second law of reflection ಅಂದ್ರೆ ಏನು? second one, second law of reflection. second law of reflection first define ಮಾಡ್ಬಿಡು. angle of incidence, angle of incidence, angle of incidence is always equal to angle of reflection. Angle of reflection. Angle of incidence is always equal to the angle of reflection. That is, you have to write along with the equation I is equals to R. Angle I is equals to angle R. This is one of the very very important law. ರಿಫ್ಲೆಕ್ಷನ್ ಎಲ್ಲೆಲ್ಲಿ ಆಗ್ತೈತಲ್ಲಪ್ಪಿ ಅಲ್ಲೆಲ್ಲಿ ನೀವು ಕಂಪಲ್ಸರಿ ಎರಡೂ ಲಾಸ್ ಅಪ್ಲಿಕೇಬಲ್ ಆಗ್ಬೇಕು. ಅಪ್ಲಿಕೇಬಲ್ ಕಂಪಲ್ಸರಿ ಆಗ್ತಾವಪ್ಪಿ. ದಟ್ ಇಸ್ ವೈ ದೀಸ್ ಆರ್ ಕಾಲ್ಡ್ as ದಿ ಲಾಸ್. ಸಪೋಸ್ ಅಪ್ಲಿಕೇಬಲ್ ಆಗ್ಲಿಲ್ಲಪ್ಪ ಲಾ ಅಂತ ಕರಿತಿರ್ಲಿಲ್ಲ, ರೂಲ್ ಅಂತ ಕರಿತಿರ್ಲಿಲ್ಲ. ಅದು ರೂಲ್ ಲಾ ಅಂತ ಕರಿಯಕ್ ರೀಸನ್ ಏನು? ರಿಫ್ಲೆಕ್ಷನ್ ಫಿನೋಮಿನಾನ್ ಎಲ್ಲೆಲ್ಲಿ ಟೇಕ್ಸ್ ಪ್ಲೇಸ್ ಆಗ್ತೈತಪ್ಪಿ, ಎಲ್ಲೆಲ್ಲಿ ಆಕರ್ ಆಗ್ತೈತಪ್ಪಿ, ಅಲ್ಲೆಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾವ? ಫಸ್ಟ್ ಲಾ ಮತ್ತೆ ಸೆಕೆಂಡ್ ಲಾ ಎರಡು ಏನಂತಾವು? ಅಪ್ಲೈ ಆಗ್ತಾವ. ಇಲ್ಲಿ ನೋಡು, ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಏನದಾವು? ಎರಡು ಸೇಮ್ ಇರ್ತಾವಪ್ಪ. ಎರಡು ಇರ್ತಾವ, ಆಲ್ವೇಸ್ ಸೇಮ್ ಇರ್ತಾವ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದು ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್. ಸಪೋಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾದ್ರು 30 ಡಿಗ್ರಿ ಇರ್ತದ ಅಂತ, ಆಂಗಲ್ ಆಫ್ ರಿಫ್ಲೆಕ್ಷನ್ ಇರ್ತದ, ದಟ್ ಇಸ್ ಆಲ್ಸೋ 30 ಡಿಗ್ರಿ. ಇಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 0 ಡಿಗ್ರಿ, then what about angle of reflection? 0 degree. If angle of incidence is 37 degree, what about angle of reflection? 37 degree. Both are same. ಎರಡು ಏನಂತಾವು? ಸೇಮ್ ಇರ್ತಾವ. ಇದೇನ್ ಸೆಕೆಂಡ್ ಕೇಸ್ ಐತಲ್ಲಪ್ಪಿ, ದಿಸ್ ಕೇಸ್ ಇಸ್ ಕಾಲ್ಡ್ as ದಿ ನಾರ್ಮಲ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಾರ್ಮಲ್ ಇನ್ಸಿಡೆನ್ಸ್. ನಾರ್ಮಲ್ ಇನ್ಸಿಡೆನ್ಸ್ ಬಿಕಾಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನೈತಿ? 0 ಐತಿ. ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಐತಪ್ಪ ಅಂತಂದ್ರ ಲೈಟ್ ಏನ್ ಮಾಡೈತಿ? ನಾರ್ಮಲ್ ಮ್ಯಾಗ್ ಆಸೆ ಬಂದೈತಿ. ಇದು ನಾರ್ಮಲ್. ವಾಟ್ ಇಸ್ ದಟ್? ನಾರ್ಮಲ್. ಲೈಟ್ ರೇ ಇನ್ಸಿಡೆನ್ಸ್ ಥ್ರೂ ದ ನಾರ್ಮಲ್ and reflects through the normal. ಹೆಂಗ್ ಬಂದದ ಹಂಗೆ ಹೋಗ್ತದೆ. In this case, in normal incidence case appear, the path of incident ray and reflected ray is same. ಎರಡು ಏನದಾವು? ಸೇಮ್. The path of incident ray and reflected ray are same. ಏನದಾವು? ಸೇಮ್. ಒಂದೇ ಕೇಸ್ನ ಸೇಮ್ ಇರ್ತಾವ. ಬೇರೆ ಬೇರೆ ಕೇಸ್ನ ಸಪೋಸ್ ಇಲ್ಲಿ ಸರ್ಫೇಸ್ ಐತಿ, ಈ ಸರ್ಫೇಸ್ ಮೇಲೆ ಲೈಟ್ ರಿಂಗ್ ಬಂತಪ್ಪ ಅಂದ್ರೆ ರಿಫ್ಲೆಕ್ಟಿಂಗ್ ಆಗ್ತದೆ. ಇಲ್ಲ ಇನ್ನೊಂದು ಸರ್ಫೇಸ್ ಐತಿ, ಲೈಟ್ ರಿಂಗ್ ಬಂತಪ್ಪ ಹಿಂಗ್ ರಿಫ್ಲೆಕ್ಟ್ ಆಗ್ತದೆ. ಬೇಕಾದ ಸರ್ಫೇಸ್ ಸಪೋಸ್ ಸರ್ಫೇಸ್ ಹಿಂಗ್ ಐತಿ, ಲೈಟ್ ರಿಂಗ್ ಬಂತು, ಹಿಂಗ್ ರಿಫ್ಲೆಕ್ಟ್ ಆಗ್ತದೆ. ಈ ತರ ರಿಫ್ಲೆಕ್ಟ್ ಆಗ್ತದೆ. ಇನ್ಸಿಡೆಂಟ್ ರೇ ವಾಪಸ್ ಅದೇ ಪಾತ್ನಾಗ ರಿಫ್ಲೆಕ್ಟ್ ಆಗಿ ಹೋಗುತ್ತಪ್ಪ ಅಂದ್ರೆ ಒಂದೇ ಕೇಸ್ನ ಆಗ್ತದಪ್ಪಿ. ದಟ್ ಈಸ್ ವಿಚ್ ಕೇಸ್? ನಾರ್ಮಲ್ ಇನ್ಸಿಡೆನ್ಸ್ ಕೇಸ್. ಯಾವ ಕೇಸ್ ಅದು? ನಾರ್ಮಲ್ ಇನ್ಸಿಡೆನ್ಸ್ ಕೇಸ್. ನಾರ್ಮಲ್ ಇನ್ಸಿಡೆನ್ಸ್ ಕೇಸ್ ಒಳಗಡೆ ದ ಪಾತ್ ಆಫ್ ಇನ್ಸಿಡೆಂಟ್ ರೇ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ದ ಪಾತ್ ಆಫ್ ದಿ ರಿಫ್ಲೆಕ್ಟೆಡ್ ರೇ. ಬಿಕಾಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನೈತಿ? ಇಲ್ಲಿ ನೋಡಿ, ನಾರ್ಮಲ್ ಮತ್ತೆ ಇನ್ಸಿಡೆಂಟ್ ರೇ ಮಿಡಲ್ ಏನು ಆಂಗಲ್ ಇರ್ತದಲ್ಲ, ದಟ್ ಇಸ್ ಕಾಲ್ಡ್ as ಆಂಗಲ್ ಆಫ್ ಇನ್ಸಿಡೆನ್ಸ್. ದಿಸ್ ಇಸ್ ನಾರ್ಮಲ್,
ದಿಸ್ ಇಸ್ ಇನ್ಸಿಡೆಂಟ್. ಇಲ್ಲಿ ಆಂಗಲ್ ಫಾರ್ಮ್ ಆಗ್ತಲ್ಲ, ದಟ್ ಆಂಗಲ್ ಇಸ್ ಕಾಲ್ಡ್ ಆಸ್ ದಿ ಆಂಗಲ್ ಆಫ್ ಇನ್ಸಿಡೆನ್ಸ್. ಈಗ ಈ ಲೈಟ್ ರೇ ಐತಲ್ಲಪ್ಪಿ, ಇದು ನಾರ್ಮಲ್ ಮ್ಯಾಗಾಜಿನೇ ಹೋಗೈತಿ. ನಾರ್ಮಲ್ ಮ್ಯಾಗಾಜಿನೇ ಹೋಗೈತಪ್ಪ ಅಂತಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗ್ತದ? ಝೀರೋ. ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಯ್ತು? ಝೀರೋ ಆಯ್ತು. ಅಂದ್ರೆ ಈ ಝೀರೋ ತಗೊಂಡು ಬಂದ್ ಇನ್ಸಿಡೆಂಟ್ ಆಯ್ತು. ಆಂಗಲ್ ಆಫ್ ಇನ್ಸಿಡೆನ್ಸ್ ಝೀರೋ ಅಂದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಏನು? ಅದನ್ನು ಝೀರೋ. ಮತ್ತೆ ಸೀದಾ ಲೈಕ್ ಲೈಕ್ ಸೀದಾ ಹೋಗ್ತದೆ. ಕರೆಕ್ಟಾ? ದಿಸ್ ಇಸ್ second law of reflection. These two laws are very very important for 2 marks. Similarly, upcoming session ಏನಾದರೂ ಅಂಡರ್ಸ್ಟ್ಯಾಂಡ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರ you should remember these two laws. These two are universal. Laws of reflection means reflection phenomenon ಎಲ್ಲೆಲ್ಲಿ ಆಗ್ತದಲ್ಲಪ್ಪಿ, ಎಲ್ಲಾ ಕಡೆ ಇವು ಆಗ್ತಾವ. ಇವು ಎರಡು laws ಏನಾಗ್ತಾವ? ಅಪ್ಲೈ ಆಗ್ತಾವ. ಕರೆಕ್ಟಾ? And this is about today's session, that is about reflection and the laws of reflection. ಅಪ್ಕಮಿಂಗ್ ಸೆಷನ್ ಒಳಗಡೆ ರಿಯಲ್ ಫಿಸಿಕ್ಸ್ ಒಳಗಡೆ ಎಂಟ್ರಿ ಕೊಡುವಪಿ, ರಿಯಲ್ ಫಿಸಿಕ್ಸ್ ಸ್ವಲ್ಪ ಡಿಫ್ರೆಂಟ್ ಇರ್ತೈತೆ, ನೋಡುವಂತೆ ಏನಂತ ಹೇಳಿ. ದಿಸ್ ಇಸ್ ಆಲ್ ಅಬೌಟ್ ಬೇಸಿಕ್. ರಿಯಾಲಿಟಿಗೆ ಎಂಟ್ರಿ ಕೊಡುವಪಿ, ಎಲ್ಲಿ? ರಿಯಾಲಿಟಿ. ಐ ವಿಲ್ ಶೋ ಯು ದ ರಿಯಾಲಿಟಿ ಆಫ್ ಫಿಸಿಕ್ಸ್. ಫಿಸಿಕ್ಸ್ ಒನ್ ಆಫ್ ದ ವೆರಿ ಟಫೆಸ್ಟ್ ಸಬ್ಜೆಕ್ಟ್ ಅಂಡ್ ಒನ್ ಆಫ್ ದ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅಂತ ಹೇಳ್ತಾರ. ಅಂಡ್ ಐ ವಿಲ್ ಶೋ ಯು ಹೌ ಟು ಡೀಲ್ ವಿತ್ ಇಟ್. ಅದ್ರ ಜೊತೆ ಹೆಂಗ್ ಡೀಲ್ ಮಾಡ್ಬೇಕಂತ ಹೇಳಿ ನಾನ್ ನಿಮಗೆ ತೋರಿಸ್ತೀನಿ ಇನ್ ಅ ಸಿಂಪಲ್ ವೇ. Then keep watching. This is beautiful channel. This is your beautiful channel. That is Pradeep Gowda 09. See you in the next video.